ಸ್ನೇಹಿತರೆ, ಇವತ್ತಿನ ಜಗತ್ನಲ್ಲಿ ಪ್ರತಿಯೊಂದು ಜಾಗದಲ್ಲಿ, ಪ್ರತಿ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಾಗಿರಬಹುದು, ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಅನ್ನೋದು ಹೆಚ್ಚಾಗ್ತಾ ಇದೆ. ಇದು ರಿಲೇಶನ್ಶಿಪ್ ಅಂತ ಅಂದಿದ ತಕ್ಷಣ ನೀವು ಹುಡುಗ ಹುಡುಗಿ ಅನ್ನೋ ರೀತಿ ಕನ್ಕ್ಲೂಷನ್ಗೆ ಬರಬಾರ್ದು. ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂತ ಅಂದ್ರೆ ಅದು ಕುಟುಂಬದಲ್ಲೇ ಆಗಿರ್ಬೋದು, ನೀವು ಕೆಲಸ ಮಾಡುವ ಜಾಗದಲ್ಲೇ ಆಗಿರಬಹುದು. ಓಕೆನಾ? ರಕ್ತ ಸಂಬಂಧಿಕರೇ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಪಾರ್ಟ್ನರ್ಸ್ ಆಗಿರ್ಬಹುದು. ಓಕೆನಾ? ಲೈಫ್ ಪಾರ್ಟ್ನರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಥವಾ ಏನು ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮ್ಮ ಕೊಲೀಗ್ಸ್, ಬಾಸ್, ಯಾರೇ ಆಗಿರಬಹುದು. ಈ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಅನ್ನೋದು ತುಂಬಾನೇ ಹೆಚ್ಚಾಗ್ತಾ ಇದೆ ಅಲ್ವಾ? ಸೊ ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಆಸ್ ಅ ನಾರ್ಸಿಸಿಸಂ ರಿಕವರಿ ಕೋಚ್, ನನ್ನ ಅನಿಸಿಕೆ ಅಭಿಪ್ರಾಯನ ಒಂದು ಶೇರ್ ಮಾಡೋದಾದ್ರೆ, ಆದಷ್ಟು ನೀವೇನು ಅನ್ನೋದನ್ನ ನಿಮ್ಮ ಜೊತೆ ಇರುವಂತಹ, ನಿಮ್ಮ ಜೀವನದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಪದೇ ಪದೇ ಅರ್ಥೈಸಕ್ಕೆ ಹೋಗ್ಬೇಡಿ. ಅವ್ರಿಗೆ ನೀವೇನು ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವರ ಒಂದು ಮೆದುಳು ಬೇರೆ ರೀತಿನೇ ಕಾರ್ಯನಿರ್ವಹಿಸ್ತಾ ಇರುತ್ತೆ, ನಿಮ್ಮ ಮೆದುಳು ಬೇರೆ ರೀತಿನೇ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸೊ ವೈಜ್ಞಾನಿಕವಾಗಿ ನೋಡೋದಾದ್ರೆ ಅವರ ಬ್ರೈನ್ ಬೇರೆ ರೀತಿ ವರ್ಕ್ ಆಗ್ತಾ ಇರುತ್ತೆ, ನಿಮ್ಮ ಬ್ರೈನ್ ಬೇರೆ ರೀತಿ ವರ್ಕ್ ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಅಂತಹ ವ್ಯಕ್ತಿಗಳಿಂದ ನೀವು ದೂರ ಇರೋದು ತುಂಬಾ ಉತ್ತಮ. ನಿಮ್ಮ ಒಂದು ಮಾನಸಿಕ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ದೈಹಿಕ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ನಿಮ್ಮ ಸ್ಪಿರಿಚುವಲ್ ಹೆಲ್ತ್ ಗೂ ಕೂಡ ಒಳ್ಳೆಯದು. ಸ್ಪಿರಿಚುವಲ್ ಅಂದ ತಕ್ಷಣ ಇಲ್ಲಿ ಸನ್ಯಾಸತ್ವ ಅಂತ ಅಲ್ಲ, ಸ್ಪಿರಿಚುವಲ್ ಅಂದ್ರೆ ಇಂಡಿವಿಜುಯೇಷನ್ ಪ್ರಾಸೆಸ್ಗೂ ಕೂಡ ತುಂಬಾ ಒಳ್ಳೆಯದು. ಕೆಲವೊಮ್ಮೆ ಅಂತಹ ವ್ಯಕ್ತಿಗಳಿಂದ ದೂರ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಕುಟುಂಬದವರಾಗಿರ್ತಾರೆ, ಎಷ್ಟು ಹೇಳಿದ್ರು ನಿಮ್ಮನ್ನ ಅವ್ರು ಅರ್ಥ ಮಾಡ್ಕೊಳ್ತಾ ಇರೋದಿಲ್ಲ, ಅವ್ರ ಜೊತೆನೆ ಬದುಕಬೇಕಾಗಿರುವಂತಹ ಪರಿಸ್ಥಿತಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಅಟ್ಲೀಸ್ಟ್ ಸ್ವಲ್ಪ ಟೈಮ್, ಒಂದು ದಿನದಲ್ಲಿ ಸ್ವಲ್ಪ ಟೈಮ್ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು. ಧ್ಯಾನ ಮಾಡೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ಜರ್ನಲಿಂಗ್ ಮಾಡೋದಾಗಿರ್ಬಹುದು. ಓಕೆನಾ? ನಿಮ್ಮ ಜೊತೆ ಕೂತು ನಿಮ್ಮ ಜೊತೆ ನೀವೇ ಟೈಮ್ ಸ್ಪೆಂಡ್ ಮಾಡಿದಾಗ ಏನಾಗುತ್ತೆ, ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತೀರಾ. ಆ ಒಂದು ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಹೆಚ್ಚಾಗುತ್ತೆ, ಮಾನಸಿಕ ಸದೃಢತೆ ಹೆಚ್ಚಾಗುತ್ತೆ. ಬ್ರೆತ್ ವರ್ಕ್ ಅಂದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದ್ರಿಂದ ಕೂಡ, ನಿಮ್ಮ ಉಸಿರಾಟದ ಕಡೆ ಗಮನ ಕೊಡೋದ್ರಿಂದ ಕೂಡ ನೀವು ಸಾಕಷ್ಟು ಸುಧಾರಣೆಯನ್ನ ಕಾಣಬಹುದು. ಸೊ ಯಾಕಂದ್ರೆ ಕೆಲವರ ಜೀವನದಲ್ಲಿ ಅನಿವಾರ್ಯವಾಗಿ ಕೆಲವು ವ್ಯಕ್ತಿಗಳಿಂದ ದೂರ ಇರ್ಬೇಕಾದಂತಹ ಪರಿಸ್ಥಿತಿ, ಸಂದರ್ಭಗಳು ಆ ರೀತಿ ಸೃಷ್ಟಿಯಾಗಿರುತ್ತೆ. ಆದ್ರೆ ಇನ್ನು ಕೆಲವರಿಗೆ ನಾನು ಹೇಳ್ದಾಗೆ ಆ ರೀತಿ ದೂರ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹತ್ರ ಇದ್ಕೊಂಡು ಎಲ್ಲವನ್ನೂ ಕೂಡ ನಿಭಾಯಿಸ್ಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಆದಷ್ಟು ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ. ಮಾನಸಿಕ ಆರೋಗ್ಯ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೆಚ್ಚಿನ ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿ ಬಗ್ಗೆ ವಿಡಿಯೋಸ್ಗಳು ನೋಡ್ಬೇಕು ಅಂತಂದ್ರೆ, ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಸೈಕಾಲಜಿ ವಿಡಿಯೋಸ್ಗಳಿಗಾಗಿ ನನ್ನ ಒಂದು ಪೇಜ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ನನ್ನ ಯೂಟ್ಯೂಬ್ ಚಾನಲ್ ಕೂಡ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.